ಬೆಂಗಳೂರಿಗರು ಎಚ್ಚರ ವಹಿಸಬೇಕಾಗಿರೋ ಸ್ಟೋರಿ ಇದು. ಬೆಂಗಳೂರಿನಲ್ಲಿ ಇವತ್ತಿನಿಂದ 3 ದಿನ ಕಾವೇರಿ ನೀರು ಇರೋದಿಲ್ಲ. ಬುಧವಾರದವರೆಗೆ ಕಾವೇರಿ ನೀರು ಪೂರೈಕೆ ಸ್ಥಗಿತ ಆಗುತ್ತೆ. 60 ಗಂಟೆ ಬೆಂಗಳೂರಲ್ಲಿ ನೀರಿನ ಸರಬರಾಜು ಬಂದ್ ಆಗಿರುತ್ತೆ. ತುರ್ತು ನಿರ್ವಹಣೆ ಕಾಮಗಾರಿಯ ಎಫೆಕ್ಟ್ ಇದು. ನೀರು ಬಂದ್ ಆಗಿರೋದ್ರಿಂದ ಹಿತಮಿತವಾಗಿ ನೀರು ಬಳಸಿ ಅಂತ ಜಲಮಂಡಳಿ ಮನವಿ ಮಾಡಿಕೊಂಡಿದೆ. ಕಾವೇರಿ ನೀರು ಪೂರೈಕೆ ಸ್ಥಗಿತ. 60 ಗಂಟೆಗಳ ಕಾಲ ಬೆಂಗಳೂರಲ್ಲಿ ನೀರು ಸರಬರಾಜು ಬಂದ್ ಆಗಿರುತ್ತೆ. ತುರ್ತು ನಿರ್ವಹಣೆ ಕಾಮಗಾರಿಯ ಎಫೆಕ್ಟ್ನಿಂದಾಗಿ ಇವತ್ತಿನಿಂದ ಬುಧವಾರದವರೆಗೆ ಕಾವೇರಿ ನೀರು ಬರೋದಿಲ್ಲ. ಹಾಗಾಗಿ ಹಿತಮಿತವಾಗಿ ನೀರನ್ನ ಬಳಸಿ ಅಂತ ಜಲಮಂಡಳಿ ಮನವಿ ಮಾಡಿಕೊಂಡಿದೆ. ವಿವಿಧ ಹಂತಗಳ ಜಲರೇಚಕ ಯಂತ್ರಾಗಾರಗಳು ಬಂದ್ ಆಗಿರುತ್ತವೆ. 60 ಗಂಟೆಗಳ ಕಾಲ ನೋ ವಾಟರ್. ಕಾವೇರಿಯಿಂದ ನೀರು ಪೂರೈಕೆ ಆಗೋದಿಲ್ಲ. ಹಾಗಾಗಿ ಶೇಖರಣೆ ಮಾಡೋರು ಶೇಖರಣೆ ಮಾಡಿಕೊಳ್ಳಿ, ಹಾಗೆ ಹಿತಮಿತವಾಗಿ ಬಳಸಿ ಅಂತ ಜಲಮಂಡಳಿ ಈಗಾಗಲೇ ಹೇಳ್ತಾ ಇದೆ. ಬುಧವಾರದವರೆಗೆ ಅಂದ್ರೆ ಒಟ್ಟು 60 ಗಂಟೆಗಳ ಕಾಲ ನೀರು ಬಂದ್ ಆಗಿರುತ್ತೆ. ಬೆಂಗಳೂರಿನಲ್ಲಿ ಮುಂದಿನ 60 ಗಂಟೆಗಳ ಕಾಲ ಕಾವೇರಿ ನೀರು ಸಂಪೂರ್ಣವಾಗಿ ಸ್ತಬ್ಧವಾಗಲಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅದರ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಸಂಪೂರ್ಣವಾಗಿ ಇಲ್ಲಿರುವ ಜನಗಳೆಲ್ಲರೂ ಕೂಡ ಕಾವೇರಿ ನೀರನ್ನು ನೆಚ್ಚಿಕೊಂಡಿರುವಂಥದ್ದು. ಸಂಪೂರ್ಣವಾಗಿ 60 ಗಂಟೆಗಳ ಕಾಲ ನೀರು ಸ್ತಬ್ಧವಾಗತ್ತೆ ಅಂತ ಹೇಳಿದ್ರೆ ಈ ನೀರನ್ನು ಸಂಗ್ರಹಿಸಿಟ್ಟುಕೊಂಡಂತಹ ನೀರು ಅಷ್ಟು ಸಮಯ ಬರಬೇಕಾಗತ್ತೆ. ಅಷ್ಟು ಸಮಯ ಬರಲಿಲ್ಲ ಅಂತ ಹೇಳಿದ್ರೆ ನೀರು ಸಾಕಷ್ಟು ತೊಂದರೆ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಒಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಮ್ಮ, ನಿಮಗೆ ಹೇಗೆ ಇಲ್ಲಿ ನೀರು ಸಂಗ್ರಹಿಸಿಟ್ಕೊಂಡಿದ್ದೀರಾ? 3 ದಿನ ನೀರಿಲ್ಲ ಅಂತ ಹೇಳಿದ್ದಾರೆ, ಗೊತ್ತಿದೆಯಾ ನಿಮಗೆ? ಏನಾದ್ರು ಗೊತ್ತು. ಏನು ಮನೆಯಲ್ಲೆಲ್ಲ ಇದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀರಾ? ಈ ಥರ ಇಟ್ಕೊಂಡಿದ್ದೀನಿ, ತುಂಬಿಸ್ಕೊಂಡಿರ್ತೀನಿ. 2 ದಮ್ ಇದೆ, ತುಂಬಿಸ್ಕೊಂಡಿದ್ದೀನಿ ನೀರು. 1 ಗಂಟೆ ಬರುತ್ತೆ, 2 ಗಂಟೆ ಬರುತ್ತೆ. ನೀರು ತುಂಬ ಬರ್ತಾ ಇಲ್ಲ, ನೀರೇ ಬರ್ತಾ ಇಲ್ಲ ಸರಿಯಾಗಿ ಈ ರೋಡಲ್ಲಿ. ಈಗ 3 ದಿನ ಬರ್ತಾ ಇಲ್ಲ. ನಿಮಗೆ ಮುಂಚೆನೇ ನೀರಿನ ಪ್ರಾಬ್ಲಮ್ ಇದೆಯಾ? ಬರ್ತಾ ಇಲ್ಲ. ಹತ್ತು ಕಡೆ ಎಲ್ಲ 6 ಗಂಟೆಗೆಲ್ಲ ಬಂದ್ಬಿಡುತ್ತೆ. ನಮ್ಮ ಮನೆ ಹತ್ರ ಬರೋಕ್ಕೆ 1 ಗಂಟೆ 2 ಗಂಟೆ ಆಗುತ್ತೆ. ನಮ್ಮ ಮನೆ ಹತ್ರ ಈ ಕಡೆ ನಾವು 4-5 ಮನೆಗೆ ಬರೋದು 1 ಗಂಟೆ 2 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ನೀರು ಬರೋದಿಲ್ಲ. ನಾವು ಎಚ್ಚರಿಯಾಗಿ ನಿದ್ರೆ ಮಾಡಿಬಿಟ್ರೆ, ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ರೆ ನೀರೇ ಇಲ್ಲ, ಕುಡಿಯೋಕ್ಕೆ ನೀರು ಇದಿಲ್ಲ ಆಗೋದು. ಈಗ ಹೇಗೆ ನೀವು 3 ದಿನ ಆ ನೀರು ಬರಲ್ಲ, ಮಧ್ಯರಾತ್ರಿನೂ ಬರಲ್ಲ, ಏನು ಮಾಡ್ತೀರಿ? ಯಾವುದ್ರಿ ಬರಲ್ಲ ಸರ್. ಏನು ಮಾಡ್ತೀರಿ ಈಗ? ಏನು ಮಾಡೋದಕ್ಕೆ ಅದೇ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ನಾವು. ಬೋರ್ ನೀರು ರಿಪೇರ್ ಆಗಿದೆಯಲ್ಲ, ಅದು ಸರಿ ಮಾಡಿಲ್ಲ ಅವರು. ಈಗ ನೀವೇನೋ ಟ್ಯಾಂಕರ್ ನೀರೆಲ್ಲ ತರಿಸೋರ? ಟ್ಯಾಂಕಿ ನೀರು ಅದು ತರಿಸಲ್ಲ ನಾವು ಸರ್. ಅದೆಲ್ಲ ನಮಗೆ ಇದೆಲ್ಲ ಆಗೋದಿಲ್ಲ. ಈಗ ಮತ್ತೆ ಏನು ಮಾಡ್ತೀರಮ್ಮ? ನೀರಿಲ್ಲ ಅಂದ್ರೆ ಏನು ಮಾಡ್ತೀರಾ? ಸ್ವಲ್ಪ ಬರುತ್ತೆ, ಬಿಟ್ಟು ಬರುತ್ತೆ, ಅದೇ ಅಡ್ಜಸ್ಟ್ ಮಾಡ್ಕೊಂಡಿ ಸರ್. ಕುಡಿಯೋ ನೀರು 5 ಬಾಯ್ಕಾಯಿಂದ ಇದೆಲ್ಲ ಕುಡಿಯೋ ನೀರು ತಗೊಂಡು ಬರ್ತೀನಿ, ಅದಿಲ್ಲ. ಅಷ್ಟೇ ಸರ್. ಓಕೆ. ಸದ್ಯ ಇದು ಇಲ್ಲಿ ಜನ ಹೇಳ್ತಾ ಇರುವಂಥದ್ದು 5 ರೂಪಾಯಿ ಕುಡಿಯೋ ನೀರಿದೆ, ಅದನ್ನು ತಗೊಂಡ್ಬಂದು ಕುಡಿತೀವಿ. ಜೊತೆಗೆ ಮನೆಯ ಯೂಸ್ಗೋಸ್ಕರ 1-2 ಡ್ರಮ್ಗಳಲ್ಲಿ ನೀರನ್ನು ತುಂಬಿಸಿಟ್ಕೊಂಡಿದ್ದೀವಿ. ಆ ನೀರನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡು 3 ದಿನಗಳ ಕಾಲ ಯೂಸ್ ಮಾಡಬೇಕು ಅಂತ ಈ ಒಂದು ಸಡನ್ನಾಗಿ BWSSP ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಸಾಕಷ್ಟು ಜನ ತೊಂದರೆಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.